ಫಾತಿಮಾ, ಎಲ್ಲಿಗೆ ಹೋಗಿದ್ರಿ ನೀವು? ಮನೇಲೇ ಇರಲಿಲ್ಲ. ಮೂರು ಮಕ್ಕಳದು ಬಿಟ್ಟು ಎಲ್ಲಿಗೆ ಹೋಗಿದ್ರಿ ನೀವು? ಸುಭಾಸೆ. ಜಿ, ನಾವು ಶನ್ನದು ಮನೆಗೆ ಹೋಗಿ ಬರ್ತಾ ಇದ್ದೀವಿ. ಸ್ವಲ್ಪ ದುಡ್ಡು ಕೊಡೋದು ಇತ್ತು. ಶನ್ನದು ಅಕ್ಕ ಮೊನ್ನೆ ಇಸ್ಕೊಂಡಿದ್ರು, ಅದಕ್ಕೆ ಶನ್ನದು ಮನೆಗೆ ಹೋಗಿ ಬರ್ತಾ ಇದ್ದೀವಿ. ನೀವು ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಇಸ್ಕೊತೀರಿ, ಶನ್ನದಕ್ಕೂ ಅಕ್ಕದಕ್ಕೂ ಕೊಟ್ಟಿದ್ದೀರಾ ದುಡ್ಡನ್ನ? ಎಷ್ಟು ಕೊಟ್ಟಿದ್ದೀರಾ? 100 ರೂಪಾಯಿ ಕೊಟ್ಟಿದ್ದೆ ರೀ, ಅಷ್ಟೇ. ಅದನ್ನೇ ಇಸ್ಕೊಂಡು ಬರಕ್ಕೆ ಹೋಗಿದ್ದೆ. ರೇಷನ್ಗೆ ಖಾಲಿ ಆಗಿದೆ, ಸಕ್ಕರೆದು ತರಬೇಕು, ಮಕ್ಕಳದಕ್ಕೆ ಬುಕ್ಸು ಕೊಡಿಸ್ಬೇಕು. ಅಚ್ಚಾ, ಬಾ ಇವಾಗ ಸ್ವಲ್ಪ ಊಟಕ್ಕೂ ನೀಡ್ ಬಾ. ನಮಗೆ ಫೋಟೋ ಸ್ಟುಡಿಯೋಕ್ಕೆ ಟೈಮ್ ಆಯಿತು ಹೋಗೋದಕ್ಕೆ. ಬಾ, ಏನಾದರೂ ಮಾಡಿದೀಯಾ? ಇಲ್ಲ ಇನ್ನು ಮಾಡಿದ್ದೀನಿ. ಊಟದು ಉಪ್ಪಿಟ್ಟು ಮಾಡಿದ್ದೀನಿ ನಾನು. ಬನ್ನಿ ಹೋಗೋಣ, ನೀಡ್ತೀನಿ. ಮಧ್ಯಾಹ್ನ ನಮ್ಮದಕ್ಕೆ ಬಿರಿಯಾನಿ ಚಾಹಿಯೇ. ಬಿರಿಯಾನಿ ಬನಾವು ಅಚ್ಚಾ ಸೆ. ಡೈಲಿ ಬಿರಿಯಾನಿ ತಿಂದು 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 ನಮಗೆ ಬೋರ್ ಬಂದಿದೆ. ಫೈಲ್ಸ್ ಬರುತ್ತೆ, ಜಾಸ್ತಿ ತಿನ್ನಬಾರ್ದು. ನೀವು ತಿನ್ನಬೇಡಿ ಫಾತಿಮಾ, ನಾನು ತಿಂತೀನಿ. ನೀವು ಮಾಡಿ ಅಷ್ಟೇ ನಾನು ಹೇಳಿದ್ದು. ಅದು ಬಿಡಿ, ಮಕ್ಕಳದು ಟ್ರಿಪ್ ಹೋಗ್ತಾರಂತೆ. ನಾನು ಸಂಘದಲ್ಲಿ ಸಾಲ ಕೇಳಿದ್ದೆ, ಕೊಡಲೇ ಇಲ್ಲ ಅವರು ನನಗೆ. ಚೆನ್ನಕ್ಕ ತಗೊಂಡ್ಲು. ಅದಕ್ಕೆ ಏನು ಮಾಡ್ತೀರಾ ನೋಡಿ, ನಮ್ಮದಕ್ಕೆ ದುಡ್ಡು ಬೇಕು. ಮಕ್ಕಳದು ಅಳ್ತಾರೆ ಡೈಲಿ ರೋರಾತ. ನಮ್ಮ ಹತ್ರ ದುಡ್ಡಿಲ್ಲ, ನೆಕ್ಸ್ಟ್ ಮುಂದಿನ ವರ್ಷ ಕಳ್ಸೋಣ ಅಂತ ಹೇಳು. ನೀವೇ ಸಮಾಧಾನ ಮಾಡಬೇಕು. ನನ್ನ ಪರಿಸ್ಥಿತಿ ಗೊತ್ತಲ್ಲ ನಿನಗೆ ಫಾತಿಮಾ. ಅದಕ್ಕೆ ಹೇಳಿದ್ದು, ನನಗೆ 3 ಬೇಟ ಬೇಡ, 2 ಬೇಟ ಸಾಕು ಅಂತ. ನೀವೇ 3 ಬೇಕು ಅಂತ ಮಾಡ್ಕೊಂಡಿದ್ದೀರ. ಸರಿ, ಎಲ್ಲ ಹಲ್ಲ ನೋಡ್ಕೋತಾರೆ. ಬಾ, ಟಿಫನ್ ನೀಡು ಬಾ, ನನಗೆ ಟೈಮ್ ಆಗುತ್ತೆ. ವಾಣಿ, ಯಾವ ಕಡೆಯಿಂದ ಬರ್ತಾ ಇದೀಯ ನೀನು? ನಾನು ಇಲ್ಲೇ ಸ್ವಲ್ಪ ಹೊರಗಡೆ ಹೊರಟಿದ್ದೆ. ಬರ್ತೀಯ? ಹೋಗೋಣ, ಪಿಜ್ಜಾ ತಿಂದು ಬರೋಣ. ಬಾ ಹೋಗೋಣ. ಹಾಗಾದರೆ ಹೋಗೋಣ ಬಾಪ. ನೀನೇ ಕೊಡಿಸ್ಬೇಕು ನೋಡು, ನನ್ನ ಹತ್ರ ಅಮೌಂಟ್ ಇಲ್ಲ ಅಷ್ಟೊಂದು. ನಾನು ಜಾಬ್ ಮಾಡ್ತೀನಿ, ನಾನೇ ಕೊಡಿಸ್ತೀನಿ ಬಾರೆ. ನೀನು ಜಾಬ್ ಮಾಡಿಂದ ನೀನು ಕೊಡಿಸ್ವೆ ಅಂತ, ಓಕೆನಾ? ಬಾ ಹೋಗೋಣ ಬಾ. ಯಾರಲ್ಲಿ? ಬರ್ರಿ ವೇಟರ್. ಸರ್, ಏನು ಬೇಕಿತ್ತು ಸರ್? ನಿನ್ಗೇನು ಬೇಕು ಹೇಳೇ ವಾಣಿ. ನೀನೇನು ತೊಗೊತೀಯೋ ನನಗೂ ಅದೇ ತರಿಸೋ. ಒಂದು ಸ್ಯಾಂಡ್ವಿಚ್, ಒಂದು ವೆಜಿಟೇಬಲ್ ಪಿಜ್ಜಾ, ಡಾಮಿನೋಸ್ ಪಿಜ್ಜಾ, ಒಂದು ಬರ್ಗರ್ ತಂದು ಕೊಡು. ಓಕೆ ಸರ್, ಜಸ್ಟ್ 5 ಮಿನಿಟ್ಸ್ ಬರುತ್ತೆ ಸರ್. ಮತ್ತೇನೇ ವಾಣಿ, ಯಾಕೆ ಈ ನಡುವೆ ಯಾಕೆ ಇದು ಭಾಳ ಸಪ್ಪಗಿರ್ತೀಯ? ಆ್ಯಕ್ಟಿವ್ ಆಗಿಲ್ಲ ಮುಂಚೆ ಥರ. ಯಾಕೆ? ಏನಾದರೂ ಸ್ಟಡೀಸ್ ಪ್ರಾಬ್ಲಮ್ಮಾ? ಹೇಳ್ಕೊ, ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದೆ. ಹಾಗೇನಿಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ಬಸ್ದೇ ಡೈಲಿ ಪ್ರಾಬ್ಲಮ್ ಆಗಿದೆ. ನಾನು ಸ್ಕೂಟಿ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅಪ್ಪನ ಕೇಳಲ್ಲ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಣ್ಣ. ಸ್ಕೂಟಿ ಬೇಕಾ? ನನ್ನೇ ಕೇಳ್ಬೋದಿತ್ತಲ್ಲ, ನಾನು ಕೊಡಿಸ್ತೀನಿ. ನೀನು ಬೈತಿ ಅಂತ ನಿನ್ನೂ ಕೇಳಲಿಲ್ಲ ಅಣ್ಣ. ನನಗೊಂದು ಸ್ಕೂಟಿ ಬೇಕಣ್ಣ, ಕೊಡಿಸು. ನನಗೆ ಅಷ್ಟು ಸರಿಯಾಗಿ ಡ್ರೈವಿಂಗೂ ಬರಲ್ಲ, ನೀನೇ ಕಲಿಸ್ಬೇಕು ಸ್ಕೂಟಿ ರೈಡ್. ಓಕೆ, ನಾಳೆ ಶೋರೂಮ್ಗೆ ಹೋಗೋಣ. ನಿಂಗೆ ಯಾವ್ದು ಬೇಕು ತಗೋ, ನಾನೇ ಕಲಿಸ್ತೀನಿ, ಓಕೆನಾ? ಥ್ಯಾಂಕ್ಸ್ ಅಣ್ಣ. ಫ್ರೆಂಚ್ ಫ್ರೈಸ್ ಭಾಳ ಚೆನ್ನಾಗಿದ್ದಾವಣ್ಣ, ನನಗೆ ಭಾಳ ಇಷ್ಟ ಆಯಿತು. ಬೇಗ ತಿನ್ನು, ಹೋಗೋಣ. ನೀನು ತಿನ್ನು, ನಾನೇ ತಿಂತಿದ್ದೀನಿ ಆಗಿಂದ. ಅಣ್ಣ, ಈವ್ನಿಂಗ್ಗೆ ವಾಕ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು ಕಣೆ, ಭಾಳ ಬೋರ್ ಆಗಿಬಿಟ್ಟಿತ್ತು ಈ ಸಾಫ್ಟ್ವೇರ್ ಜಾಬು. ಹೊರಗಡೆ ಬಂದರೆ ಎಷ್ಟೋ ರಿಫ್ರೆಶ್ ಅನಿಸುತ್ತೆ ಮೈಂಡ್. ಈ ಗಾಳಿ, ವಾತಾವರಣ ಎಲ್ಲ. ಸಿಟಿಯಿಂದ ಹೊರಗೆ ಎಲ್ಲಿಗಾದರೂ ಹೋಗ್ಬೇಕು ನೋಡೆ ಕಣೆ ವಾಣಿ. ಅಣ್ಣ, ಹಾಗಾದರೆ ನನ್ನ ಫ್ರೆಂಡ್ ವೀಣಾ ಅಂತ ಇದ್ದಾಳೆ ಅಣ್ಣ, ಅವಳು ಭಾಳ ಚೆನ್ನಾಗಿ ಲೊಕೇಶನ್ ಎಲ್ಲ ಚೆನ್ನಾಗಿ ನೋಡ್ತಾಳೆ. ಅವಳು ಕರ್ಕೊಂಡು ಹೋಗೋಣ ಅಣ್ಣ ಹೋಗ್ಬೇಕಾದ್ರೆ. ಓಕೆ ಕಣೆ, ನನ್ನ ಫ್ರೆಂಡ್ಸೂ ಇದ್ದಾರೆ. ಎಲ್ಲರೂ ಸೇರಿಬಿಟ್ಟು ಎಲ್ಲಿಗಾದರೂ ಹೋಗೋಣ. ಅಮ್ಮನೂ ಅಪ್ಪನೂ ಕರ್ಕೊಂಡು ಹೋಗ್ಬೇಕು ಕಣೆ. ಭಾಳ ದಿನ ಆಯಿತು, ಅವರು ಎಲ್ಲಿಗೂ ಹೋಗಿ ಬಂದಿಲ್ಲ. ಎಲ್ಲರೂ ಫ್ಯಾಮ್ಲಿ ಟೂರು ಹೋಗಿ ಬರೋಣ. ಹಾಗೆ ಫ್ರೆಂಡ್ಸ್ ಜೊತೆನೂ ಒನ್ ಟೈಮ್ ಹೋಗಿ ಬರೋಣ ಕಣೆ. ಏನೇ ವಾಣಿ, ಫುಲ್ ಹ್ಯಾಪಿಯಾಗಿದೆಯಾ ಇವತ್ತು?
ಏನು ನೈಟೆಲ್ಲ ಥಿಂಕ್ ಮಾಡ್ದೆ, ಎಲ್ಲ ಸೊಲ್ಯೂಷನ್ ಸಿಕ್ತಾ ನಿನ್ನ ಪ್ರಾಬ್ಲಮ್ಗೆ? ಏನೋ ಫೀಲಿಂಗ್ಸ್ ಚೇಂಜ್ ಏನೋ ಹೇಳ್ತಾ ಇದ್ದೆಲ್ಲ. ಡೈಲಿ ಸರ್ ವೆಹಿಕಲಲ್ಲೇ ಹೋಗಕ್ಕೆ ಬೇಜಾರಾಗ್ತಿತ್ತು ಕಣೆ. ಅವರು ನಮಗೋಸ್ಕರನೇ ಕಾರ್ ತರ್ತಾ ಇದ್ದಾರೆ ಅನಿಸುತ್ತೆ. ಡೈಲಿ ಅವ್ರ ಬೈಕಲ್ಲೇ ಬರ್ತಾಯಿದ್ರು, ಅಬ್ಸರ್ವ್ ಮಾಡಿದ್ದೀಯಾ ಸ್ಟಾರ್ಟಿಂಗ್? ಅದಕ್ಕೆ ಕಣೆ ನಾನು ಬೇಜಾರಾಗಿದ್ದೀನಿ ಅಂತ ನಮ್ಮ ಅಣ್ಣನೇ ತಿಳ್ಕೊಂಡು ಸ್ಕೂಟಿ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ ಕಣೆ. ನಾಳೆ ಹೋಗ್ತೀವಿ ಶೋರೂಮ್ಗೆ. ಹೌದಾ ವಾಣಿ? ಹಾಗಾದರೆ ನಾನು ಒಬ್ಬಳೇ ಆಗ್ತೀನಲ್ಲ ಕಣೆ, ನನಗೆ ಬೇಜಾರಾಗುತ್ತೆ. ನಾನು ಕೇಳಲ್ಲ ಕಣೆ ನಮ್ಮ ಪೇರೆಂಟ್ಸ್ನ. ನಮ್ಮ ತಮ್ಮನೂ ಇನ್ನೂ ಚಿಕ್ಕವನು, ನನಗೆ ಅಷ್ಟು ಸ್ಕೂಟಿನೂ ಹೊಡೆಯೋಕ್ಕೆ ಬರಲ್ಲ ಕಣೆ. ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ? ಇಬ್ಬರು ಇದ್ದೀವಲ್ಲ, ಇಬ್ಬರು ಸ್ಕೂಟಿನಲ್ಲೇ ಹೋಗಿ ಬರೋಣ ಆಯಿತಾ? ಬೇಜಾರಾಗಬೇಡ, ನಂದಾದ್ರೇನು ನಿಂದಾದ್ರೇನು. ಓಕೆ ಕಣೆ, ಇವಾಗ ಕ್ಲಾಸಿಗೆ ಹೋಗೋಣ ಆಯಿತಾ? ಬಸ್ ಬಂತು, ನಡಿ ಹೋಗೋಣ. ಏನ್ರಿ ಇನ್ನೂ ಸರ್ ಬಂದಿಲ್ವಾ? ಇಲ್ಲ ಕಣ್ರೆ, ಸರ್ ತಾಯಿಗೇನೋ ಆರಾಮಿಲ್ಲ ಅಂತೆ, ಅದಕ್ಕೆ ಸರ್ ಬಂದಿಲ್ಲ. ಇವತ್ತು ಕ್ಲಾಸ್ ಬೇರೆ ತಗೊತಾ ಇದ್ದಾರಂತೆ, ಬೇರೆ ಸರ್. ಹೌದಾ, ಸರಿ ಕಣ್ರು. ಊರು ಹೊರಗಡೆ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡೆ ವಾಣಿ, ಎಷ್ಟು ಪ್ರಶಾಂತವಾಗಿದೆ ಅಲ್ಲ? ಹೌದು ನೋಡೆ ವೀಣಾ, ಹಂಗೆ ಎಲ್ಲರನ್ನೂ ಕರ್ಕೊಂಡು ಬರ್ಬೇಕಾಗಿತ್ತು ನೋಡೆ. ನಾವಿಬ್ಬರೇ ಬಂದ್ಬಿಟ್ವಿ. ನಮ್ಮಿಬ್ರಿಗೆ ಏನೋ ಒಂಥರ ಬಾಂಡಿಂಗ್ ಚೆನ್ನಾಗಿದೆ ಕಣೆ. ಎಲ್ಲೇ ಹೋದರೂ ಇಬ್ಬರೇ ಹೋಗ್ತೀವಿ, ಇಬ್ಬರೇ ಬರ್ತೀವಿ. ಸುಮ್ಮನೆ ಇಬ್ಬರು ಹಾಸ್ಟೆಲ್ ಸೇರ್ಕೊಂಡ್ಬಿಡೋಣ ಅಂತ ಅನ್ನಿಸ್ತೈತೆ ನೋಡಿ ನನಗೆ. ಹಾಸ್ಟೆಲಾ? ಬೇಡ ಕಣೆ, ನನಗೆ ಅಭ್ಯಾಸ ಇಲ್ಲ ಹಾಸ್ಟೆಲ್. ಹಾಸ್ಟೆಲ್ ಲೈಫೇ ಎಂಜಾಯ್ ಮಾಡ್ಬೇಕು ಕಣೆ. ಹಾಸ್ಟೆಲ್ ಜೀವನನೇ ಇನ್ನೂ ಚೆನ್ನಾಗಿರುತ್ತೆ ಗೊತ್ತಾ. ನೋಡೋಣ, ಡಬಲ್ ಡಿಗ್ರಿ ಮಾಡಬೇಕಾದ್ರೆ ಎಂಜಾಯ್ ಮಾಡೋಣ ಆಯಿತಾ? ಇವಾಗ ಪ್ರೆಸೆಂಟ್ ಇದೇ ಊರಲ್ಲಿದ್ದೀವಿ, ಯಾಕೆ ಹಾಸ್ಟೆಲೆಲ್ಲ? ನಮ್ಮ ಕತೆ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಪ್ಲೀಸ್. ಕತೆ ಇನ್ನು ಮುಂದೆ ಭಾಳ ಇದೆ, ಭಾಳ ಚೆನ್ನಾಗಿದೆ. ಲವ್ ಸ್ಟೋರಿ, ಕಾಲೇಜ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ಎಲ್ಲ ಇದೆ. ಪ್ಲೀಸ್